ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ರಂಜಿತ್ ಅಂದ್ರೆ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ರಂಜಿತ್ ಬಗ್ಗೆ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಆಗಿರಬಹುದು, ಸುದ್ದಿಗಳು ವೈರಲ್ ಆಗ್ತಾ ಇದೆ. ಮದುವೆಯಾದ 2 ತಿಂಗಳಿಗೆ ಬಿಗ್ ಬಾಸ್ ರಂಜಿತ್ ಮನೆಯಲ್ಲಿ ರಂಪಾಟ ನಡೆದಿರುವಂತದ್ದು, ಅದರ ವಿಡಿಯೋ ಕೂಡ ನೋಡಿರಬಹುದು. ಆದ್ರೆ ಇದೀಗ ಅದು ಏನಕ್ಕೆ ರಂಪಾಟ ಆಯ್ತು, ಅಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಖುದ್ದು ರಂಜಿತ್ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅಲ್ಲಿ ನಿಜಕ್ಕೂ ಏನಾಯ್ತು, ಅಕ್ಕ ಬಾವ ಇವರ ನಡುವೆ ಜಗಳ ಆಗಿದ್ದಾದ್ರೂ ಏನಕ್ಕೆ, ಯಾರ ಮನೇಲಿ ಜಗಳ ಆಯ್ತು, ಹಲ್ಲೆ ಮಾಡಿದ್ ಯಾರು ಫಸ್ಟು, ಇವೆಲ್ಲದರ ಬಗ್ಗೆ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ, ಅಲ್ಲಿ ಏನಾಯ್ತು ಅನ್ನುವಂಥದ್ದು ಗೊತ್ತಾಗತ್ತೆ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿ ರಂಜಿತ್ ಇತ್ತೀಚೆಗಷ್ಟೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಸ್ನೇಹಿತರೆ. ಬಿಗ್ ಬಾಸ್ ಬಳಿಕ ಮತ್ತೆ ಜನಪ್ರಿಯತೆ ಹೆಚ್ಚಿಕೊಂಡಿದ್ದಂತ ನಟ ವೈವಾಹಿಕ ಜೀವನವನ್ನ ಎಂಜಾಯ್ ಮಾಡ್ತಿದ್ದಾರೆ, ಅದರಲ್ಲಿ ಬ್ಯುಸಿ ಆದ್ರು. ಇದೇ ವೇಳೆ ಅವರ ಸುತ್ತ ವಿವಾದ ಕೂಡ ಹುಟ್ಕೊಂಡಿದೆ. ಅಕ್ಕಂದಿರ ಜೊತೆ ಕಿತ್ತಾಡಿಕೊಂಡು ಸುದ್ದಿ ಆಗ್ತಾ ಇದ್ದಾರೆ. ಮನೆಯಲ್ಲಿ ಕಿತ್ತಾಡಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬಿಗ್ ಬಾಸ್ ಮನೆಯಿಂದಲೂ ಕಿತ್ತಾಡ್ಕೊಂಡು ಹೊರ ಬಂದಿದ್ದಂತ ರಂಜಿತ್ ಮೇಲೆ ಸ್ವಲ್ಪ ಅನುಮಾನ ಬಂದಿದ್ದು ಸಹಜ. ಅಷ್ಟೇ ಅಲ್ಲ, ಮಾಧ್ಯಮಗಳಲ್ಲಿ ವಿಡಿಯೋ ಕೂಡ ಹರಿದಾಡೋದಕ್ಕೆ ಶುರುವಾಗುತ್ತೆ. ಸೊ ರಂಜಿತ್ ಅವರ ಹೆಸರನ್ನ ಕೆಡಿಸೋದಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ವೈರಲ್ ಆಗುತ್ತೆ. ಅಷ್ಟೇ ಅಲ್ಲ, ಅಕ್ಕಂದಿರ ಮೇಲೆ ರಂಜಿತ್ ಹಾಗೆ ಅವರ ಪತ್ನಿಯೇ ಗಲಾಟೆ ಮಾಡಿರಬಹುದು ಅನ್ನುವಂಥ ಚರ್ಚೆ ಕೂಡ ಹುಟ್ಟಾಕೊಂಡಿತ್ತು. ಈ ಕಾರಣಕ್ಕೆ ಖುದ್ದಾಗಿ ರಂಜಿತ್ ಇದೀಗ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂಥದ್ದು. ರಂಜಿತ್ ಮಾಧ್ಯಮಗಳಿಗೆ ಏನ್ ಪ್ರತಿಕ್ರಿಯೆಯನ್ನ ಕೊಟ್ರು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಅಕ್ಕಂದಿರೆ ತನ್ನ ಮೇಲೆ ಹಾಗೆ ಪತ್ನಿಯ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ರು ಅನ್ನುವಂಥದ್ದನ್ನ ರಂಜಿತ್ ಹೇಳ್ಕೊಂಡಿದ್ದಾರೆ. ಮದುವೆಯಾಗಿ 2 ತಿಂಗಳಿಗೆ ಮನೆಯಲ್ಲಿ ಅಕ್ಕ ತಮ್ಮನ ನಡುವೆ ಯಾಕೆ ಕಿತ್ತಾಟ ಬಂತು ಅನ್ನುವಂಥ ಪ್ರಶ್ನೆ ಎಲ್ರಿಗೂ ಕೂಡ ಮೂಡುವಂಥದ್ದು ಸಹಜ. ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ನಮ್ಮ ಅಕ್ಕಂದ್ರು 3ನೇ ಮಹಡಿಯಲ್ಲಿದ್ದಾರೆ, ಅಕ್ಕ ಬಾವ ಎಲ್ಲರೂ ಕೂಡ. ನಾನು 1ನೇ ಮಹಡಿಯಲ್ಲಿದ್ದೀನಿ. ಇವತ್ತು ಗಲಾಟೆ ಆಗಿರೋದು ಅವರ ಮನೆಯಲ್ಲ, ಅವರು ನಮ್ಮ ಮನೆಯೊಳಗೆ ಬಂದು ಗಲಾಟೆ ಮಾಡಿರುವಂಥದ್ದು. ನಾನು ಅವರ ಮನೆಗೆ ಹೋಗಿ ಗಲಾಟೆ ಮಾಡಿಲ್ಲ. ಈ ಅಪಾರ್ಟ್ಮೆಂಟ್ ಅವರಿಗೆ ವಾಪಸ್ ಬೇಕು ಅಂತ ತುಂಬಾನೇ ಗಲಾಟೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನೀವು ಕೇಳ್ಬೋದು, ಏನಿದು ರಂಜಿತ್ ಅವರ ಮನೆ ಅಲ್ವಾ ಅನ್ನುವಂಥದ್ದು. ಯಾಕಂತಂದ್ರೆ ಇದು ಅವರ ಹೆಸರಿನಲ್ಲಿದೆ ಅನ್ನುವಂಥ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ನಾನು ನನ್ನ ಹೆಸರಿನಲ್ಲಿ ಮಾಡ್ಕೊಂಡಿಲ್ಲ, ಅದಕ್ಕೆ ಕಾರಣವನ್ನ ಕೂಡ ಹೇಳ್ಕೊಂಡಿದ್ದಾರೆ. ಅವರ ಹೆಸರಲ್ಲಿ ಮಾಡ್ಕೊಂಡಿದ್ದು 2017-18ರಲ್ಲಿ ಈ ಫ್ಲಾಟ್ ಅನ್ನ ಖರೀದಿ ಮಾಡಿದ್ದೆ ನಾನು. ಹಾಗಾಗಿ ಅವರೀಗ ನಮಗ್ ಬೇಕು, ಇದು ನಮ್ಮ ಮನೆ ಅನ್ನುವಂಥ ಗಲಾಟೆಯನ್ನ ಮಾಡ್ತಾ ಇದ್ದಾರೆ. ನಾನು 2017ರಲ್ಲಿ ಮುಂಬೈಯಲ್ಲಿರ್ತಾ ಇದ್ದೆ. ಶನಿ ಸೀರಿಯಲ್ ಮಾಡುವಾಗ ಮಾತ್ರ ಇಲ್ಲಿ ಬಂದಿರ್ತಾ ಇದ್ದೆ. ಆ ಟೈಮಲ್ಲಿ ಲೋನ್ ಆಗೋದಿಲ್ಲ ಅನ್ನುವಂಥ ಒಂದೇ ಒಂದು ರೀಸನ್ಗೆ ನಾನು ಅಕ್ಕನ ಹೆಸರಿನಲ್ಲಿ ಈ ಒಂದು ಮನೆಯನ್ನ ತಗೊಂಡೆ. ಯಾಕಂತಂದ್ರೆ ಅವರಿಗೆ ಸ್ಯಾಲ್ರಿ ಬರ್ತಾ ಇತ್ತು, ಲೋನ್ ಈಸಿಯಾಗಿ ಸಿಗ್ತಾ ಇತ್ತು. ಸೊ ನನಗೆ ಸಂಭಾವನೆ ಅನ್ನುವಂಥದ್ದಿತ್ತು. ಹಾಗಾಗಿ ಲೋನ್ ಈಸಿಯಾಗಿ ಸಿಗಲ್ಲ ಅನ್ನುವಂಥ ರೀಸನ್ಗೆ ಅವರ ಹೆಸರಿನಲ್ಲೇ ತಗೊಂಡೆ. ನಾನು ಮುಂಬೈನಿಂದ ಅವರಿಗೆ ಆನ್ಲೈನ್ ಮೂಲಕ ಹಣವನ್ನ ಕೂಡ ಕಳಿಸಿದ್ದೀನಿ, ಆ ಪ್ರೂಫ್ ಅನ್ನ ನಾನು ಅವರಿಗೆ ಕೊಟ್ಟಿದ್ದೀನಿ ಅನ್ನುವಂಥ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಮದುವೆಯಾದ 25 ದಿನಗಳಲ್ಲಿ ನನಗೆ ಲೀಗಲ್ ನೋಟಿಸ್ ಮನೆಗೆ ಬರುತ್ತೆ. ಅದಕ್ಕೆ ವಕೀಲರ ಮೂಲಕ ರಿಪ್ಲೈ ಕೂಡ ನಾನು ಮಾಡ್ತೀನಿ. ಇದು ಸಿವಿಲ್ ಮ್ಯಾಟರ್ ಆಗಿರೋದ್ರಿಂದ ಸ್ಟೇಷನ್ ಮೂಲಕ ಕ್ಲಿಯರ್ ಆಗಬೇಕು ಅಂತ ಪೊಲೀಸರೇ ಹೇಳಿದ್ದಾರೆ. ಹೀಗೆ ಹೇಳಿದ ಮೇಲೂ ನನಗೆ ನನ್ನ ಹೆಂಡತಿಗೆ ಇವರು ಹೊಡೆದಿದ್ದಾರೆ. ಮಂಗಳವಾರ ಮತ್ತೆ ಬಂದು ನನ್ನ ಹೆಂಡತಿಗೆ ಹೊಡೆದಿದ್ದಾರೆ. ಇದು 2ನೇ ಬಾರಿ ನನ್ನ ಹೆಂಡತಿ ಮೇಲೆ ಹಲ್ಲೆ ಆಗಿರುವಂಥದ್ದು. ಹೀಗಾಗಿ ಫ್ಯಾಮಿಲಿ ಮ್ಯಾಟರ್ ಫ್ಯಾಮಿಲಿ ಮೂಲಕವೇ ಕ್ಲಿಯರ್ ಆಗಬೇಕು ಅಂದ್ಕೊಂಡು ಪೊಲೀಸರ ಮೊರೆ ಹೋಗಿದ್ದೆ ಅಂತ ಪೊಲೀಸರು ಅವರಿಗೆ ಉಗಿದು ಕಳಿಸಿದ್ದಾರೆ ಅನ್ನುವಂಥ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ತಂದೆಯ ಸಪೋರ್ಟ್ ಬಗ್ಗೆ ಕೂಡ ಹೇಳಿರುವಂಥದ್ದು. ಅಂದರೆ ತಂದೆನೇ ಅಕ್ಕಂದ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಾನು ಏನು ಮಾಡೋಕ್ಕಾಗತ್ತೆ ಹೇಳಿ, ಅಕ್ಕಂದ್ರು ತಂದೆಗೆ ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದಾಗ ಹರ್ಟ್ ಆಗಿರುತ್ತೆ. ನಮ್ಮ ಅಪ್ಪ ನನಗೆ ಹಾಗೆ ನನ್ನ ಹೆಂಡತಿಗೆ ಹೊಡೆದಿದ್ದಾರೆ, ಅದು ಮೆಡಿಕಲಿ ಕೂಡ ಪ್ರೂವ್ ಆಗಿದೆ. ಇದು ಅಕ್ಕಂದ್ರು ಮಾಡಿರುವಂಥ ಕೆಲಸ. ಇದು ಸಿವಿಲ್ ಮ್ಯಾಟರ್ ಆಗಿದ್ರಿಂದ ಕೋರ್ಟಿಗೆ ಹೋಗಬೇಕಿತ್ತು. ಆದರೆ ಅವರು ಮೀಡಿಯಾನಲ್ಲಿ ಬಂದು ಕೂತಿದ್ದಾರೆ ಅಂತಂದರೆ ಅದು ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ ಸ್ಕೆಚ್ ಹಾಕಿದ್ದಾರೆ ಅನ್ನುವಂಥ ಕ್ಲಾರಿಟಿಯನ್ನ ಇದೀಗ ಬಿಗ್ ಬಾಸ್ ಸ್ಪರ್ಧಿ ರಂಜಿತ್ ಕೊಟ್ಟಿರುವಂಥದ್ದು. ಅಂದರೆ ಬೇಕಂತಾನೆ ನನ್ನ ಹೆಸರು ಹಾಳು ಮಾಡಬೇಕು ಅಂತ ಹೇಳ್ಕೊಂಡು ಈ ರೀತಿಯಾಗಿ ಮಾಡಿರುವಂಥದ್ದು. ಸೊ ಇಲ್ಲಿ ನನ್ನ ತಪ್ಪಿಲ್ಲ, ಅದು ನನ್ನ ಮನೆಯೇ. ಆದರೆ
ನನಗೆ ಲೋನ್ ಸಿಗಲ್ಲ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ನಾನು ಈ ರೀತಿಯಾಗಿ ಅಂದರೆ ಅಕ್ಕನ ಹೆಸರಿನಲ್ಲೇ ಮಾಡಿಕೊಂಡೆ. ಅದಾದ ಮೇಲೆ ಈಗ ಅವರು ಆ ಮನೆ ಬೇಕು ಅನ್ನುವಂಥದ್ದಾಗಿ ಜಗಳವನ್ನ ಮಾಡ್ತಾ ಇದ್ದಾರೆ. ಸೊ ಅದೇ ವಿಡಿಯೋ ಅಂದರೆ ಇಬ್ಬರೂ ಕೂಡ ರಂಜಿತ್ ಅವರ ಪತ್ನಿ ಕೂಡ ವಿಡಿಯೋ ಮಾಡಿದ್ದಾರೆ, ಜೊತೆಗೆ ಅಕ್ಕ ಕೂಡ ವಿಡಿಯೋ ಮಾಡಿದ್ದಾರೆ. ಸೊ ಆ ಎರಡೂ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಒಬ್ರಿಗೊಬ್ರು ಬೈಯೋದಾಗಿರ್ಬೋದು, ಇನ್ನೊಂದು ಕಡೆ ರಂಜಿತ್ ಅವರು ಬೇರೆಯವ್ರ ಹತ್ರ ಫೋನಲ್ಲಿ ಮಾತನಾಡಿರೋದಾಗಿರ್ಬೋದು. ಸೊ ಹೀಗಾಗಿ ಸಿಕ್ಕಾಪಟ್ಟೆ ಜಗಳ ಆಗ್ತಾ ಇದೆ. 2025ರಿಂದ ಇದೇ ಫ್ಲಾಟ್ನಲ್ಲಿ ಅಕ್ಕ ಭಾವನ ಜೊತೆ ರಂಜಿತ್ ವಾಸ ಮಾಡ್ತಾ ಇದ್ರು. ಈಗ ಈ ಮನೆ ನನ್ನದು ಅಂತ ಅಕ್ಕ ತಮ್ಮನ ನಡುವೆ ಗಲಾಟೆ ನಡೆದಿರುವಂಥದ್ದು. ಸೊ ರಂಜಿತ್ ಅಕ್ಕ ಗಲಾಟೆ ಮಾಡಿ ಒಬ್ರಿಗೊಬ್ರು ಹಲ್ಲೆಯನ್ನ ಮಾಡ್ಕೊಂಡಿದ್ದಾರೆ. ಈ ಮನೆ ರಶ್ಮಿ ಹೆಸರಲ್ಲಿ ಇದೆ ಅಂತ ಹೇಳಲಾಗ್ತಾ ಇದ್ರೆ, ಆದ್ರೆ ಮನೆ ಖರೀದಿಸೋದಕ್ಕೆ ನಾನು ಹಣ ಹಾಕಿದ್ದೆ ಅಂತ ರಂಜಿತ್ ಕೂಡ ಉತ್ತರವನ್ನ ಕೊಟ್ಟಿರುವಂಥದ್ದು. ಸೊ ರಂಜಿತ್ ಪತ್ನಿ ಹಾಗೆ ರಶ್ಮಿ ಅಂದ್ರೆ ಅಕ್ಕ, ಇವರ ಮೂವರ ನಡುವೆ ಇದೀಗ ಜಗಳ ಆಗಿದೆ. ಜೊತೆಗೆ ಪೊಲೀಸ್ ಠಾಣೆ ಮೆಟ್ಟಿಲು ಏರಿದ್ದಾರೆ. ಸೊ ಈ ಒಂದು ವಿಚಾರಕ್ಕೋಸ್ಕರ ಬಿಗ್ ಬಾಸ್ ಸ್ಪರ್ಧಿ ರಂಜಿತ್ ಅವರು ಇವತ್ತು ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ. ಸೊ ಅಲ್ಲಿ ಏನ್ ನಡೀತು ಅನ್ನುವಂಥ ಕ್ಲಾರಿಟಿಯನ್ನ ಕೊಟ್ಟಿದ್ದೀವಿ. ಸೊ ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಲೇಟೆಸ್ಟ್ ನ್ಯೂಸ್ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀವಿ. ಹಾಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.